ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ನಾವು ಇವತ್ತು ಚಿಕನ್ KFC ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮೈದಾ ಹಿಟ್ಟು, ಹಾಲು, ಉಪ್ಪು, ಖಾರ, ಸ್ವಲ್ಪ ಸೋಡಾ, ಅದನ್ನು ನಾವು ಒಂದು ಬೌಲ್ ಒಳಗಡೆ ಸ್ವಲ್ಪ ಮೈದಾ ಹಿಟ್ಟು, ಉಪ್ಪು, ಖಾರ ಮತ್ತು ಹಾಲು ಹಾಕಿ ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದಮೇಲೆ ಚಿಕನ್ನ ಹಾಕಬೇಕು. ಚಿಕನ್ ಜೊತೆ ಅದನ್ನು ಅರ್ಧ ಗಂಟೆ ಬಿಡಬೇಕು. ಅದು ಉಪ್ಪು ಖಾರ ಎಲ್ಲ ಅದಕ್ಕೆ ಸ್ವಲ್ಪ ರುಚಿ ಹಿಡಿಯೋವರೆಗೂ ಬಿಡಬೇಕು. ಅರ್ಧ ಗಂಟೆ ಬಿಟ್ಟರೆ ಅದು ಈ ಥರ ಆಗಿರುತ್ತೆ. ಅದನ್ನು ಮತ್ತೆ ಕಲಸಿರಿ. ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಕಲಸಿ ಇಟ್ಕೋಬೇಕು ಅದನ್ನು ಒಂದು ಸೈಡ್ಗೆ. ಮತ್ತು ಇನ್ನೊಂದು ಬೌಲ್ ತೊಗೋಬೇಕು. ಇನ್ನೊಂದು ಬೌಲ್ ತೊಗೊಂಡು ಅದರೊಳಗಡೆ ಮೈದಾ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ಉಪ್ಪು ಹಾಕ್ಬೇಕು. ಉಪ್ಪಾಕಿ ಖಾರನೂ ಅಷ್ಟೇ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೋಬೇಕು. ಅದಾದಮೇಲೆ ಮೆಣಸಿನ ಪೌಡ್ರೂ ಹಾಕಬೇಕು. ಸ್ವಲ್ಪ ಹಾಕ್ಬೇಕು ಮೆಣಸಿನ ಪೌಡ್ರೆಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಹಾಲು ಏನೂ ಹಾಕೋಗಿಲ್ಲ, ಹಾಗೆ ಮಿಕ್ಸ್ ಮಾಡಬೇಕು. ಒಣ ಇರಬೇಕಿದು. ಹಾಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸೈಡ್ಗೆ ಇಟ್ಕೊಳ್ಳಿ. ಇದು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಹಳ್ಳಿಗಳಲ್ಲಿರೋರಿಗೆ ಹತ್ರದಲ್ಲಿ ಎಲ್ಲೂ KFC ಅಂಗಡಿಗಳು ಸಿಗಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡು ಮನೆಯಲ್ಲೇ ಮಾಡ್ಕೋಬೋದು. ಈಗ ಫ್ರಿಡ್ಜಲ್ಲಿ ಇಟ್ಟಿರೋ ಕೋಲ್ಡ್ ನೀರು ಮತ್ತು ಐಸ್ ಕ್ಯೂಬ್ ಹಾಕ್ತಾಯಿದ್ದೀವಿ ಒಂದು ಬೌಲ್ ಒಳಗಡೆ. ನೀರು ಜೊತೆಗೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ಇದೊಂದು ಬೌಲ್ನ ಸೈಡಲ್ಲಿ ಇಟ್ಕೋಬೇಕು. ಏನಪ್ಪ ಐಸ್ ಕ್ಯೂಬ್ ತೋರಿಸ್ತವ್ರೆ ಅಂತಲ್ಲ, ಇದು ಚಿಕನ್ KFC ಮಾಡೋಕ್ಕೆ ಬೇಕಾಗಿರೋದಿದು. ಅದಕ್ಕೆ ಇದನ್ನು ಒಂದು ಸೈಡಲ್ಲಿ ಇಡ್ತಾಯಿದ್ದೀವಿ. ಈಗ 3 ಬೌಲ್ನ ಒಂದೇ ಹತ್ರ ಇಟ್ಕೋಬೇಕು. ಒಣ ಕಲಸಿರೋ ಹಸಿಟ್ಟು ಮತ್ತು ಚಿಕನ್ನ ಮಿಕ್ಸ್ ಮಾಡಿರೋದನ್ನ ಅದನ್ನು ಕೂಡ ಒಂದೇ ಹತ್ರ ಇಟ್ಕೋಬೇಕು. ಮತ್ತು ಕೋಲ್ಡ್ ನೀರು. ಈಗ ಚಿಕನ್ ತಗೊಂಡು ಆ ಒಣ ಇರೋ ಹಸಿಟ್ಟಿಗೆ ಎದ್ಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಕೋಲ್ಡ್ ನೀರು ಒಳಗಡೆ ಹಾಕಬೇಕು. ಒಂದು ಒಬ್ಬೆಗೆ ಎಷ್ಟಾಗುತ್ತೋ ಅಷ್ಟು ಚಿಕನ್ ತೊಗೋಬೇಕು. ಅದೇ ರೀತಿ ಮಾಡಬೇಕು. ಒಂದು ಒಬ್ಬೆಗೆ ಎಷ್ಟಾಗುತ್ತೋ ಅಷ್ಟೇ ತೊಗೊಳ್ಳಿ. ನೆಕ್ಸ್ಟು ಅದು ಕರೆದಾದ್ಮೇಲೆ ಇನ್ನೊಂದು ಒಬ್ಬೆಗೆ ತಗೊಂಡಿರ. ಈಗ ಕೋಲ್ಡ್ ನೀರಿಂದ ವಾಪಸ್ ಎತ್ಕೊಂಡು ತಿರ್ಗಾ ಒಣ ಇರೋ ಹಸಿಟ್ಟು ಒಳಗಡೆನೇ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ್ರೊಳಗಡೆ ಹಸಿಟ್ಟೆಲ್ಲ ಹಿಡಿಯೋ ಹಾಗೆ ಮಿಕ್ಸ್ ಮಾಡಿ ಅದನ್ನು ತೆಗ್ದು ಎಣ್ಣೆಗೆ ಹಾಕಬೇಕು. ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೋಡಬೇಕು, ಕಲರ್ ಬಂದಿರುತ್ತೆ, ಅದು KFC ಕಲರೇನೆ. ಆವಾಗ ಎತ್ಕೋಬೇಕು. ಎತ್ತಿದ್ರೆ ಅದು ಗೊತ್ತಾಗುತ್ತೆ, ಎಣ್ಣೆ ಹಿಡಿತಾ ಇರಲ್ಲ, ಆವಾಗ ಗೊತ್ತಾಗುತ್ತೆ ಅದು ಬೆಂದಿರುತ್ತೆ ಅಂತ. ಅದು ಈ ರೀತಿ ಕಲರ್ ಬಂದಿರುತ್ತೆ, ಆವಾಗ ಅದು ಬೆಂದಿರುತ್ತೆ ಅಂತ ಗೊತ್ತಾಗುತ್ತೆ. ಇರೋನೆಲ್ಲ ಅದೇ ರೀತಿಯೇ ಮಾಡಬೇಕು. ಅದಾದಮೇಲೆ ಈ ಥರ ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನೀವು ಕೂಡ ಮಾಡಿ ನೋಡಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಮಾಡೋದು ಮಾತ್ರ ಮರಿಬೇಡ್ರಿ. ಟೇಸ್ಟ್ ನೋಡಿ. ಇದು ಟೊಮೊಟೊ ಸಾಸು ಮನೆಯಲ್ಲೇ ಮಾಡಿರೋದು. ಟೊಮೊಟೊ ಸಾಸ್ ಕೂಡ ತುಂಬ ಚೆನ್ನಾಗಿದೆ. ಚಿಕನ್ ನೋಡಿ ಈ ಥರ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಾಯ್.